ಕಸನ ಒಲೆ ಮೇಲೆ ಇಕ್ಕೆ ಬೇಯಿಸೋಕ್ಕಾಗಲ್ಲ. ಅದನ್ನು ತಗೊಂಡೋಗಿ ಹೊಲಕ್ಕೆ ಹಾಕಬೇಕು, ಕೊಳೆಸಿ ಗೊಬ್ಬರ ಮಾಡೋಕ್ಕೋಸ್ಕರ. ಹಂಗೆ ನನಗೆ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಕೊಡೋ ಬೆಲೆ ನಾನು ಇಷ್ಟೇ. ನೀವೇನಿದ್ರು ಹೊಲಕ್ಕಾಗೋ ಕಸನೇ ಹೊರ್ತು ಇನ್ನೇನಕ್ಕೂ ಆಗಲ್ಲ ನೀವು. ನೋಡಿ ಫ್ರೆಂಡ್ಸ್, ನೀವು ಯಾವತ್ತೇ ಆಗಲಿ ಸಂಜೆ ಹೊತ್ತು ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸವಿತಾ ಲೋಕೇಶ್ ಯಾದವ್. ನನ್ನ ಸವಿತಾ ಲೋಕೇಶ್ ಯಾದವ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತೊಂದು ವಿಚಾರ ಹೇಳಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಇವತ್ತು ನಾನು ಎಲ್ಲೋ ಹೋಗಿದ್ದೆ, ಬರಬೇಕಾದ್ರೆ ಒಂದು ಸಂಗತಿ ನಡೆಯಿತು. ಏನಂದರೆ, ನೆಲಮಂಗಲದಿಂದ ನಮ್ಮ ಮನೆಗೆ ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಕೂತಿದ್ದೆ. ಒಬ್ಬ ತಾತ ತುಂಬ ಏಜ್ ಆಗಿದೆ. ಅವ್ರಿಗೆ ಇಳಿಸ್ಬೇಕು ಅಂದರೆ ಯಾರಾದರೂ ಒಬ್ರು ಇಳಿಸ್ಬೇಕು, ಬಸ್ಗೆ ಹತ್ತಿಸ್ಕೋಬೇಕು ಅಂದರೆ ಒಬ್ರು ಯಾರಾದರೂ ಹತ್ತಿಸ್ಕೋಬೇಕು. ಆ ಥರ ಸ್ಥಿತಿಲಿದ್ದಾರೆ. ಲೇಡೀಸ್ ಸೀಟಲ್ಲಿ ಕುಂತ್ಬಿಟ್ಟಿದ್ರು. ಇವಾಗ ಚಾರ್ಜರ್ ಬಸ್ ಬಂದಿದೆಯಲ್ಲ, ಆ ಥರ ಬಸ್ಸು ಸ್ಟೆಪ್ ಹತ್ತಿನೂ ಹೋಗಿ ಅವ್ರಿಗೆ ಕುತ್ಕೊಳ್ಳೋಕ್ಕಾಗಲ್ಲ ಜೆಂಟ್ಸ್ ಸೀಟಲ್ಲಿ. ಏನೋ ಏಜ್ ಆಗಿದೆ ಅಂದ್ಬಿಟ್ಟು ಲೇಡೀಸ್ ಸೀಟಲ್ಲಿ ಕುಂತಿದ್ರು. ಬರ್ತಾ ದಾರಿನಲ್ಲಿ ಮದನೇಕನಹಳ್ಳಿ ಹತ್ರ ಒಬ್ಬ ಲೇಡೀಸ್ ಹತ್ತಿದ್ರು. ಬಸ್ ಎಲ್ಲ ಫುಲ್ಲು ಫಿಲಪ್ ಆಗಿತ್ತು. ಆ ತಾತ ಕುಂತಿ ಸೀಟಲ್ಲಿ ಮಾತ್ರ ಒಂದು ಸೀಟ್ ಖಾಲಿ ಇತ್ತು, ಅದು ಲೇಡೀಸ್ ಸೀಟೇನೆ. ಆ ಯಮ್ಮ ಎಷ್ಟು ಏನು ಹೇಳೋಕ್ಕಾಗಲ್ಲ, ಎಷ್ಟು ಅಲ್ಲಿ ಕ್ರಿಯೇಟ್ ಮಾಡಿದ್ಲು ಅಂದರೆ, ಅಪ್ಪ ಇಂಥವ್ರು ಇರ್ತಾರ ನಂಗೆ ಆಗ್ಬಿಡ್ತು. ಆ ತಾತನ ಎಬ್ರಿಸೋಕ್ವರೆಗೂ ಬಿಡ್ತಾ ಇಲ್ಲ. ಇದು ಲೇಡೀಸ್ ಸೀಟು, ಎದ್ದಳಿ. ಕಂಡಕ್ಟ್ರಿಗೆಲ್ಲ ಹೇಳ್ಬಿಟ್ರು. ಕಂಡಕ್ಟ್ರ್ ಹೇಳಿದ್ರು, ಅಮ್ಮ ಅವ್ರಿಗೆ ವಯಸ್ಸಾಗಿದೆ ಕಣಮ್ಮ, ಅವರು ನಿಂತ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ಮೇಲೆ ಹತ್ತಕ್ಕಾಗಲ್ಲ. ಇಲ್ಲ, ಜೆಂಟ್ಸ್ ಕುತ್ಕೊಳ್ಳೋಂಗಿಲ್ಲ ಲೇಡೀಸ್ ಸೀಟಲ್ಲಿ. ಸೀಟ್ ಇದೆಯಲ್ಲ ಕುತ್ಕೊಳ್ಳಮ್ಮ ಅಂದರೆ ಅವ್ರ ಪಕ್ಕ ಕುತ್ಕೊಳ್ಳಲ್ಲ, ಅವ್ರನ್ನ ಬೇರೆ ಕಡೆ ಕೂರಿಸಿ ನಮ್ಮ ಸೀಟಲ್ಲಿ ನಾವು ಕುತ್ಕೋತೀವಿ ಅಂದರು. ಕೊನೆಗೆ ಅಲ್ಲಿದ್ದವರೇ ಹೋಗಿ ಅಲ್ಲಿ ಕುತ್ಕೊಂಡು ಬೇರೆ ಸೀಟ್ ಬಿಟ್ಕೊಟ್ರು. ನಾನು ಎದ್ದೇಳನ್ನೋ ಅಷ್ಟರಲ್ಲಿ ಎಲ್ಲ ಸುತ್ಕೊಂಡ್ರು. ಆದರೂ ಅಮ್ಮ ಎಷ್ಟು ಬಿಲ್ಡಪ್ಪು ನೋಡಿ, ಇವಾಗ ಬಂತು ಅವಳು ಏನು ಮಾಡಿದ್ಲು ಅನ್ನೋದು. ಎಷ್ಟು ಬಿಲ್ಡಪ್ಪು ಕೊಟ್ಲು ಅಂದರೆ, ಒಬ್ಬೊಬ್ಬೊಬ್ಬೊಬ್ಬ ಯಾವತ್ತು ಗಂಡಸ್ರು ಮುಖನೇ ನೋಡಿಲ್ವೇನೋ ಅವಳು. ಯಾವತ್ತೂ ಅಣ್ಣ ತಮ್ಮದಿರ ಜೊತೆ ಹುಟ್ಟಿಲ್ಲ ಅನ್ಕೊತೀನಿ ನಾನು ಅವಳನ್ನ. ಅಷ್ಟು ಬಿಲ್ಡಪ್ ಕ್ರಿಯೇಟ್ ಮಾಡಿಬಿಟ್ಲು. ಸ್ವಲ್ಪ ವಯಸ್ಸಾದವ್ರ ಮೇಲೂ ಕರುಣೆ ಇರಲಮ್ಮ ತಾಯಿ, ನಮಗೆ ಯಾವ ದಿನಕ್ಕೋ ಯಾವತ್ತೋ ಯಾವ ಕಾಲನೋ. ಹಾಯ್, ಇಲ್ಲೋಡಿ 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 ಇಲ್ಲೋಡಿ. ಮುಖ ತೊಳ್ದು ನಾಮ ಇಕ್ಕಿ ದೇವ್ರ ದೀಪ ಅಂಟಿಸಿ ಇವಾಗ ಅಡುಗೆಗೆ ಮಾಡಬೇಕು. ಅಡುಗೆಗೆ ಆಲೆ ಪಲ್ಯ ಮಾಡಿಟ್ಟಿದ್ದೀನಿ. ಏನಿದ್ರು ರೊಟ್ಟಿನ ಚಪಾತಿನ ಮಾಡಬೇಕು. ಓಕೆ, ನೀವು ಇದನ್ನ ಡೈಲಿ ಮಾಡ್ತಾ ಬನ್ನಿ, ನೋಡಿ ನಿಮ್ಮ ಮನೆ ಸ್ಥಿತಿ ಮನಸ್ಥಿತಿ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಂತ. ನಾನು ಡೈಲಿ ಇದೇ ಥರ ಮಾಡೋದು, ಆದ್ದರಿಂದ ನಿಮ್ಗೆ ಹೇಳ್ಕೊಟ್ಟೆ. ತುಂಬ ಜನ ಕೇಳ್ತೀರಾ, ಅಕ್ಕ ನೀವು ಯಾವಾಗಲೂ ದೇವರು ಅಂತೀರಾ, ಪೂಜೆ ಅಂತೀರಾ, ಆಮೇಲೆ ಎಕ್ಕದ ಗಿಡ ಪೂಜೆ ಮಾಡ್ತೀರಾ, ಯಾವಾಗ ಮಾಡಬೇಕು ಏನು ಮಾಡಬೇಕು ಅಂತ. ಇಷ್ಟೇ, ಯಾವತ್ತೇ ನೀವು ಮನೆ ದೀಪ ಹಚ್ಬೇಕಂದ್ರೂ ಮನೆ ಕಸ ಗುಡಿಸಿ, ಬಾಗಿಲಿಗೆ ನೀರು ಹಾಕಿ, ದೇವ್ರ ದೀಪ ಹಚ್ಚಿ, ಆಮೇಲೆ ಮನೆ ಲೈಟ್ ಹಾಕಿ, ತುಂಬ ಒಳ್ಳೆಯದಾಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, KG ನೇರಳೆಹಣ್ಣು 300 ರೂಪಾಯಿ, 1.5 kg ತೊಗೊಂಬಂದಿದ್ದಾರೆ. 450 ರೂಪಾಯಿ ಕೊಟ್ಟು. ನೋಡಿ, ನಾನು ಯಾವಾಗಲೂ ನೀವು ವಾರದಲ್ಲಿ 2 ಸಲ 3 ಸಲ ಚಿಕನ್ ಮಟನ್ ಬೇಯಿಸಿದ್ರೆ, ನಾನು ವಾರದಲ್ಲಿ 4ರಿಂದ 5 ಸಲ ಈ ಹಾಗಲಕಾಯಿ ಬೇಯಿಸ್ಬೇಕು. ನನಗೆ ಕರ್ಮ ಈ ಜನ್ಮದಲ್ಲಿ ಇದು ಬೇಯಿಸಲೇಬೇಕು, ವಾರದಲ್ಲಿ 4ರಿಂದ 5 ಸತಿ. ಇದು ನೋಡಿ, ಬೇರೆ ಏನು ಹಣ್ಣು ಇಲ್ಲ. ನೇರಳೆಹಣ್ಣು ಬಿಟ್ಟರೆ ಪಪ್ಪಾಯಿ, ಪರಂಗಿ ಹಣ್ಣು ಬಿಟ್ಟರೆ ನೇರಳೆಹಣ್ಣು, ಇವೆರಡೇ ಹಣ್ಣು ನಮ್ಮ ಮನೆಯವ್ರು ತಿನ್ನಬೇಕಾಗಿರೋದು. ಅದರಿಂದ ಇವಂತೂ ನಮ್ಮ ಮನೇಲಿ ಎನಿ ಟೈಮ್ ಸ್ಟಾಕ್ ಇರುತ್ತೆ. ನೋಡಿ, ಕಡಲೆಕಾಯಿ ಒಂದಿನ ಬೇಯಿಸ್ಬೇಕು, ಒಂದಿನ ಉರಿಬೇಕು. ಏಕೆಂದರೆ ಶುಗರು ಅಂಥದ್ದು ಏನು ತಿನ್ನಂಗಿಲ್ಲ. ತಿನ್ನೋಂಥದ್ದನ್ನೇ ಪೌಷ್ಟಿಕಾಂಶ ಮಾಡಬೇಕು. ಒಂದು ದಿನ ತಿಂದಿದ್ದೇ ಒಂದೇ ಥರ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ. ಸೀಬೆಹಣ್ಣು ಆಲೆ 2 ಕಟ್ ಮಾಡಿಕೊಟ್ಟಿದ್ದೀನಿ.
ಇದು 4 ಇದೆ. ಇವತ್ತು ನಾಳೆಗಾಗುತ್ತೆ. ನೈಟ್ ಬಂದು ಕೊಟ್ಟರೆ ನಾಳೆಗೆ 3 ಮುಗಿಯುತ್ತೆ, ಮತ್ತು ನಾಳೆ ತರಬೇಕು. ಅದಕ್ಕೆ ತಿನ್ನುವಾಗ ಸ್ವಲ್ಪ ಎಲ್ಲನೂ ಕಂಟ್ರೋಲ್ ಮಾಡಿ ತಿನ್ನಬೇಕು. ಸಿಕ್ಕುತ್ತೆ ಅಂತ ಸಿಕ್ಕಾಪಟ್ಟೆ ತಿನ್ನೋದಲ್ಲ. ಏನಂತೀರಾ ಅಲ್ವಾ? ನೋಡಿ, ಇವಾಗ ತಿನ್ನೋ ಅಂಥದ್ದನ್ನೇ ತಿನ್ನಬೇಕು. ಅದು ಇಷ್ಟಿಷ್ಟೇ, ಜಾಸ್ತಿನೂ ತಿನ್ನಂಗಿಲ್ಲ. ಟೀ ಕುಡಿಬೇಡ್ರಿ ಕಣ್ರಿ, ಬೇಕ್ರಿಲಿ ತಿನ್ನಬೇಡ್ರಿ ಕಣ್ರಿ, ಸ್ವೀಟ್ ಅವಾಯ್ಡ್ ಮಾಡಿರಿ ಅಂತ ತುಂಬ ದಿನದಿಂದ ಹೇಳ್ಕೊಂಬಂದೆ. ಕೇಳಲಿಲ್ಲ ಪುಣ್ಯಾತ್ಮ. ಆಚ್ಕೋಗು, ಒಳಗೆ ಬಾ, ಟೀ ಮಾಡಮ್ಮ, ಮಲಕ್ಕೋ, ಎದ್ದಳು, ಟೀ ಮಾಡಮ್ಮ, ಯಾರನ್ನ ಬರಲಿ ಟೀ ಮಾಡಮ್ಮ, ಸಂಜೆ ಆಗಲಿ ಟೀ ಮಾಡಮ್ಮ, ರಾತ್ರಿ ಆಗಲಿ ಊಟಕ್ಕಿಂತ ಮುಂಚೆ ಟೀ ಕುಡಿಲೇಬೇಕು, ಟೀ ಮಾಡಮ್ಮ. ಹೇಳಿ ಹೇಳಿ ಸಾಕಾಯ್ತು, ಕೇಳಲೇ ಇಲ್ಲ ಪುಣ್ಯಾತ್ಮ. ಈಗ ಟೀ ಮಾಡಲೇನ್ರಿ ಅಂದರೆ ಹೋಗಮ್ಮ ಸುಮ್ಮ ಕೆಲಸ ನೋಡು ಅಂತಾರೆ. ಯಾಕಂದರೆ ಶುಗರ್ ಬಂದುಬಿಟ್ಟಿದೆ. ಪಾಪ ಅವ್ರು ಕುಡಿಯಲ್ವಲ್ಲ ಅಂತ ನಾವು ಕುಡಿಯೋದು ಬಿಟ್ಬಿಟ್ಟಿದ್ದೀವಿ. ನಮ್ಮನೇಲಿ ಟೀ ಕಾಫಿ ಮಾಡಲ್ಲ. ನೀವು ಅಷ್ಟೇ ಫ್ರೆಂಡ್ಸ್, ಅದನ್ನು ಚಟ ಮಾಡ್ಕೊಂಬಿಟ್ಟಿರ್ತೀರಾ. ಅದರಲ್ಲೂ ನನ್ನ ಅಣ್ಣ ತಮ್ಮಂದರು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಟೀ ಜಾಸ್ತಿ ಕುಡಿಬೇಡಿ ಆಯಿತಾ? ಕುಡಿದ್ರೆ ಮುಂದೊಂದು ದಿವಸ ಏನೂ ಕುಡಿಯೋಕ್ಕಾಗಲ್ಲ. ಸ್ವೀಟು, ಟೀ, ಕಾಫಿ, ಜ್ಯೂಸು ಎಲ್ಲ ಸ್ಟಾಪ್ ಮಾಡಬೇಕಾಗತ್ತೆ. ಕುಡಿಯುವಾಗಲೇ ಸ್ವಲ್ಪ ಕಮ್ಮಿ ಕುಡೀರಿ ಆಯಿತಾ? ಹಾಯ್ ಸಿಸ್ಟರ್ಸ್, ಅಡುಗೆಗೆಲ್ಲ ರೆಡಿ ಮಾಡಿದ್ರಾ? ಏನೇನು ರೆಡಿ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ನಾನಂತೂ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ. ರೊಟ್ಟಿನೋ ಚಪಾತಿನೋ ಮಾಡಬೇಕು. ಮಧ್ಯಾಹ್ನದೊತ್ತೆ ಮಾಡಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಇವಾಗ ಅಂಗಡಿಗೆ ಹೋಯ್ತಾ ಇಲ್ಲಲ್ವಾ, ಅಂಗಡಿ ಮಾಡೋಕ್ಕೆ ಹುಡ್ಕಾಡ್ತಿದ್ದೀನಿ. ಬಟ್ ನಮ್ಮ ಮಗಂದೊಂದು ಸ್ವಲ್ಪ ಎಜುಕೇಷನು ತಲೆರಟೆ, ಜಾಸ್ತಿ ಓದಲ್ಲ. ಈ ವರ್ಷ ನಾನು ಕಷ್ಟಪಡಲಿಲ್ಲ ಅಂದ್ರೆ ಆಮೇಲೆ ನಾನು ಏನು ಕಷ್ಟಪಟ್ಟರು ವೇಸ್ಟು. 15 ವರ್ಷದಿಂದ ಕಷ್ಟಪಟ್ಟಿರೋದು ವೇಸ್ಟು. ಅದಕ್ಕೆ ಅವನ ಕಡೆ ಸ್ವಲ್ಪ ಗಮನ ಕೊಡೋಕ್ಕೋಸ್ಕರ ಅಂಗಡಿ ಸ್ಟಾಪ್ ಮಾಡಿದ್ದೀನಿ. ಐಟಮ್ ಎಲ್ಲ ಹಾಗೇ ಇದೆ. ದೊಡ್ಡ ಅಂಗಡಿ ಮಾಡೇ ಮಾಡ್ತೀನಿ. ಏನೇನು ಅಡುಗೆ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ ನನಗೆ ಆಯಿತಾ? ನಾನು ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ನಮ್ಮ ಮನೆಯವರು ಫಾರಮ್ ಮೊಟ್ಟೆ ತಿನ್ನಂಗಿಲ್ಲ. ಅವ್ರಿಗೆ ನಾಟಿ ಮೊಟ್ಟೆ ಕುಡ್ಸೋಕ್ಕೋಸ್ಕರ, ತಿನ್ಸೋಕ್ಕೋಸ್ಕರ ಕೋಳಿ ಸಾಕ್ಕೊಂಡಿದ್ದೀವಿ. 6 ಏನೋ ಇದೆ. 3 ಕೋಳಿ 3 ಹುಂಜ. ಡೈಲಿ 3 ಮೊಟ್ಟೆ ಇಕ್ಕತ್ತೆ. ಹಾಯ್.